ಮದುವೆ ಮಾಡ್ಕೊ. ನಿನಗಿಂತ ಚಿಕ್ಕವಳು ನಾನೇ ಮದುವೆ ಆಗ್ತಿದ್ದೀನಿ. ನಿನಗೇನು ದಾಡಿ? ಹಾಂ ಮ್ಯಾಮ್, ಶ್ಯೂರ್. ನೀವು ಗುಂಡಿಗೆ ಬಿದ್ಮೇಲೆ ಐ ಮೀನ್ ನಿಮ್ಮ ಮದುವೆ ಆದಮೇಲೆ ನೆಕ್ಸ್ಟ್ ನಂದೆ. ಹಾಂ ಮ್ಯಾಮ್, ಯಾಕೆ ನಿಂತಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಅಮ್ಮ, ಒಂದು ಕಪ್ ಕಾಫಿ ಮಾಡ್ಕೊಂಬಾ ಮ್ಯಾಮ್ಗೆ. ನೀನೇ ಮಾಡ್ಕೊಡು ಚಿನ್ನಿ. ನನ್ನ ಕೈ ಕಾಫಿ ರುಚಿ ಮೇಡಮಿಗೆ ಇಡಿಸುತ್ತೋ ಇಲ್ವೋ? ಹೋಗು ಹೋಗು, ಮಾಡ್ಕೊಡು ಹೋಗು. ಇಟ್ಸ್ ಓಕೆ, ನಂಗೇನು ಬೇಡ. ಯಾಕೆ ಮ್ಯಾಮ್ ಹಾಗೆ ನೋಡ್ತಾ ಇದ್ದೀರಾ? ನಿನಗೂ ನಿಮ್ಮ ಅಮ್ಮಂಗೂ ಹೋಲಿಕೆನೇ ಇಲ್ಲ. ಯಾವ ಆ್ಯಂಗಲಿಂದನೂ ನೀವಿಬ್ರು ಮ್ಯಾಚೇ ಆಗ್ತಿಲ್ಲ. ಹೇಗೆ ಸಾಧ್ಯ? ಸೇಮ್ ನಿಮ್ಮ ಥರನೇ ಮ್ಯಾಮ್. ನಿಮ್ಮ ಪೇರೆಂಟ್ಸ್ಗೂ ನಿಮಗೂ ಮ್ಯಾಚ್ ಆಗುತ್ತಾ ಇಲ್ವಲ್ಲ? ಇದು ಹಾಗೇನೆ. ಡ್ಯಾಮ್, ನನಗೂ ನನ್ನ ಪೇರೆಂಟ್ಸ್ಗೂ ಮ್ಯಾಚ್ ಆಗಲ್ವಾ? ನನ್ನ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾದರೆ ನಿನಗೆ ಗೊತ್ತಾಗತ್ತೆ ನಾನು ಜೆರಾಕ್ಸ್ ಕಾಪಿ ಅಂತ. ಅವರಿಬ್ರು ಕಲರ್ ರುಬ್ಬಿ ಮಾಡಿರೋ ಥರ ಇದ್ದೀನಿ. ಮ್ಯಾಮ್, ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳಿದ್ ಕರೆಕ್ಟ್ ಅಲ್ವಾ? ಏಯ್, ನನ್ನ ಪೇರೆಂಟ್ಸ್ ವಿಷಯ ನಿನಗೆ ಯಾಕೆ? ನನಗೆ ಲೇಟ್ ಆಗ್ತಿದೆ, ಕಾರಲ್ಲಿ ಇರ್ತೀನಿ, ಬೇಗ ಬಾ. ಹಾಂ ಮ್ಯಾಮ್, ಓಕೆ. ಅಪ್ಪ ದೇವ್ರೆ, ಬದುಕೊಂಡೆ. ಹೇಗೆ ನನ್ನ ಆಕ್ಟಿಂಗು? ಇವಾಗ ನಾನು ಕೇಳುವಷ್ಟು ಕೊಡ್ಲೇಬೇಕು. ಓವರ್ ಆಕ್ಟಿಂಗ್ ನಿಂದು. 500 ರೂಪೀಸ್ ಕಟ್ ಮಾಡ್ಕೊಡ್ತೀನಿ. ಜೀವ ಬಾಯಿಗೆ ಬಂದಿತ್ತು. ಛೇ, ಸರಿ, ನಾನು ಹೊರಡ್ತೀನಿ. ಏಯ್, 1 ನಿಮಿಷ ತಡ್ಕೊ. ದೆವ್ವ ಇನ್ನ ಕಾರಲ್ಲೇ ವೆಯ್ಟ್ ಮಾಡ್ತಿರುತ್ತೆ. ನಾನು ಕೀ ಕೊಟ್ಬಿಟ್ಟು ಹೋಗ್ತೀನಿ. ನಾನು ಹೋದ್ಮೇಲೆ 10 ನಿಮಿಷ ಆದಮೇಲೆ ಡೋರ್ ಹೇಳ್ಕೊಂಡು ಕೀನ ಫ್ಲವರ್ ಪಾಟಲ್ಲಿ ಮುಚ್ಚಿಟ್ಬಿಟ್ಟು ಹೋಗು. ಇವಾಗಲೇ ಹೋದ್ರೆ ಅವಳಿಗೆ ಡೌಟ್ ಬರುತ್ತೆ. ಆಯ್ತಾಯ್ತು. ಮುಂದೆ ಯಾವಾಗಾದ್ರೂ ಈ ಅಮ್ಮನ ಅಗತ್ಯ ಬಿದ್ದರೆ ಫೋನ್ ಮಾಡಿ. ಸೇಮ್ ಅಮೌಂಟು, ಚೌಕಾಸಿ ಇಲ್ಲ. ತಕ್ಷಣ ಬರ್ತೀನಿ. ಮೊದಲು ತೊಲಗು, ಆಮೇಲೆ ನೋಡೋಣ. ಕೀ ಇದ್ರಲ್ಲಿದೆ. ಅಲ್ಲ, ನೀನು ಇದನ್ನೆಲ್ಲ ಏನೇನು ಯೋಚನೆ ಮಾಡ್ತಾ ಇದ್ಯಾ? ನಿನ್ನ ಮನೆ ತಂದಿಟ್ಕೊಂಡ್ರೆ ಯಾರು ದುಡ್ಡು ಕೊಡ್ತಾರೆ? ನನ್ಗನ್ಸಿದ್ದನ್ನ ಕೇಳ್ತಿದ್ದೀನಪ್ಪ. ನನಗೆ ಯಾಕೋ ಭೂಪತಿ ಅನುಮಾನ ಪಟ್ಟಂಗೆ ಇದರಿಂದ ಯಾರೋ ಇದ್ದಾರೆ ಅಂತ ಅನಿಸ್ತಾ ಇದೆ. ನೀನು ಆ ಭೂಪತಿ ಮಾತು ಕಟ್ಕೊಂಡು ಹಾಳಾಗ್ತಾ ಇದ್ಯಾ? ಮೊದಲು ಮನೆಯವ್ರು ನಂಬು, ಆಮೇಲೆ ಹೊರಗಿನವರು. ತಿಳ್ಕೊ. ಯಾರಾದ್ರೂ ನನಗೆ ಯಾಕೆ ದುಡ್ಡು ಕೊಡ್ತಾರೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಒಂದ್ಸಲ ಮನೆಯಿಂದ ಹೊರಗಡೆ ಹೋದ್ರೆ ಆಗ ಗೊತ್ತಾಗುತ್ತೆ ಅಲ್ವಾ? ಮತ್ತೆ ಮನೆ ಬಿಟ್ಟು ಹೋಗೋ ಮಾತಾಡ್ತಾ ಇದೆಯಲ್ಲಮ್ಮ, ಹಾಗೆಲ್ಲ ಹೇಳ್ಬೇಡಮ್ಮ. ಈ ಅಜ್ಜಿ ಮನ್ಸು ತಡ್ಕೊಳಲ್ಲ. ನೀನ್ ಎಲ್ಲೂ ಹೋಗ್ಬಾರ್ದು, ನಮ್ಮೊಟ್ಟಿಗೆ ಇರಬೇಕು. ಅದಕ್ಕೆ ಅಲ್ವಾ ಅಷ್ಟು ಕಷ್ಟಪಟ್ಟು ಕಾಡಿ ಬೇಡಿ ರೋಡಲ್ಲಿ ಬಿದ್ದು ಎಲ್ಲ ಮಾಡಿ ನೀನು ಕರ್ಕೊಂಬಂದಿರೋದು. ಅಷ್ಟಿಷ್ಟನಾ ಅಜ್ಜಿ ನನ್ನ ಕಂಡ್ರೆ? ಕೇಳ್ತೀಯಲ್ಲ ಪುಟ, ನೀನು ಯಾವಾಗಲೂ ಇಲ್ಲೇ ಇರಬೇಕು. ನೋಡು, ನಾವು ನೀನು ಹೇಳ್ದಂಗೆ ಕೇಳ್ತೀವಿ, ಆದರೆ ನೀನು ಮಾತ್ರ ಎಲ್ಲೋ ಹೋಗಬಾರ್ದು. ನಿಜವಾಗ್ಲೂ ನಾನು ಹೇಳಿದ್ದನ್ನು ಮಾಡ್ತೀರಾ? ಹ್ಞೂ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನೀನು ಹೇಗೆ ಹೇಳಿದ್ರೆ ಹಾಗಿರ್ತೀವಿ. ಹೂ ಅಂತ ಕರಮ್ಮ, ಮಗಳು ಕೇಳ್ತಾಳೆ. ಈಗೇನಾಗಬೇಕು? ಸುಮಾರು ಕೆಲಸ ಇದೆ, ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ.
ನಮ್ಮ ಹುಟ್ಟಿನ ವಾಸನೆ ಹಿಡಿದ್ಬಿಟ್ಲಲ್ಲಮ್ಮ, ಈಗೇನು ಮಾಡೋದು? ಇನ್ನೇನು ಮಾಡೋದು? ಅವಳು ಹೇಳಿದ್ದೆಲ್ಲ ಮಾಡೋದು ಅಷ್ಟೇ. ಏನೋ ಗೊತ್ತಿಲ್ಲ ಕಣೋ, ನನಗೆ ಈಗಲೂ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ತುಕಾರಾಮ್ ಅಂಕಲ್ ಏನೋ ಪ್ಲ್ಯಾನ್ ಮಾಡಿ ನಿನ್ನನ್ನು ಕರ್ಕೊಂಡು ಹೋಗಿದ್ದಾರೆ, ನಿನಗಲ್ಲೇನೋ ತೊಂದರೆ ಆಗತ್ತೆ ಅಂತ. ಮನುಷ್ಯರು ಬದಲಾಗ್ತಾರೆ, ಆದರೆ ನಿನ್ನ ತಂದೆ ಅನ್ನಿಸ್ಕೊಂಡವರು ಖಂಡಿತವಾಗ್ಲೂ ಬದಲಾಗಲ್ಲ. ಅದೇ ಏನೋ ಯಾವುದೇ ಕಾರಣಕ್ಕೂ ನಕ್ಷತ್ರ ಮನೆ ಬಿಟ್ಟು ಹೋಗಬಾರ್ದು, ಹೇಗಾದರೂ ಮಾಡಿ ಅವಳನ್ನ ಇಲ್ಲೇ ಉಳಿಸ್ಕೋಬೇಕು ಅಂತ ಮಾತಾಡ್ತಿದ್ರು. ನಾನು ಅದನ್ನು ಕೇಳಿಸ್ಕೊಂಡೆ ಕಣೆ. ಒಟ್ಟಿನಲ್ಲಿ ನೀನು ಇಲ್ಲೇ ಇರಬೇಕು ಅಷ್ಟೆ, ಅದೇ ಅವ್ರ ಉದ್ದೇಶ. We can go with that. Just give me 1 second. You keep the presentation ready. I'll be back. Okay, I'll keep that. Thank you. ಹಲೋ. ಹಲೋ, ಏನಮ್ಮ ಮಾರಾಯ್ತಿ, ಏನು ಮಾಡ್ತಿದ್ಯಾ? ನೀನು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಭೂಪತಿ. ನಿನ್ನ ಅನುಮಾನ ನಿಜ. ನಕ್ಷತ್ರ, ಏನಾದರೂ ಪ್ರಾಬ್ಲಮ್ ಆಯ್ತಾ? ಯಾಕೆ ಚೆನ್ನಾಗಿ ನೋಡ್ಕೊಂತಲ್ವಾ ಅವ್ರು ನಿನ್ನನ್ನು? ಚೆನ್ನಾಗ? ಅದ್ಯಾಕೆ ಚೆನ್ನಾಗಿ ನೋಡ್ಕೋತಿದ್ದಾರೆ? 23 ವರ್ಷದ ಪ್ರೀತಿನೆಲ್ಲ ಒಂದೇ ದಿನ ತಂದು ಸುರಿತಿದ್ದಾರೆ. ಅದಕ್ಕೆ ಅನುಮಾನ ಬಂದಿರೋದು. ಅಂಥದ್ದು ಏನಾಯ್ತು? ನಿನಗೆ ಹೇಗೆ ಬೇಕೋ ಹಾಗಿರ್ತೀವಿ, ನೀನು ಹೇಳ್ದಂಗೆ ಕೇಳ್ತೀವಿ, ಆದರೆ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಬಾರ್ದು ಅಂತೆಲ್ಲ ಅಂದರು. ಇವಾಗ ನನಗೆ ನೀನು ಹೇಳಿದ್ದೆಲ್ಲ ನಿಜ ಅನ್ಸೋಕ್ಕೆ ಶುರು ಆಗಿದೆ ಭೂಪತಿ. ಇವ್ರು ಏನೋ ನಡೆಸಿದ್ದಾರೆ ಅಂತ ನನಗೂ ಡೌಟ್ ಬರ್ತಿದೆ. ಕೊನೆಗ್ಲೂ ಈಗಲಾದರೂ ನನ್ನನ್ನು ನಂಬ್ದಿಯಲ್ಲ, ಗೊತ್ತಾಯ್ತಾ ನಾನು ಹೇಳಿದ್ದು ನಿಜ ಅಂತ? ಏನು ಹೇಳಿದ್ರು? ನೀನು ಏನು ಹೇಳಿದ್ರು ಮಾಡ್ತೀನಿ ಅಂದ್ರ? ಯಾಕೆ ಬಿಡ್ತೀಯಾ? ಇಷ್ಟು ವರ್ಷ ನೀನು ಪರದಾಡಿದ್ದು ಸಾಕು ನಕ್ಷತ್ರ, ಈಗ ನಿನ್ನ ಟೈಮ್ ಬಂದಿದೆ. ಯಾಕೆ ಬಿಟ್ಬಿಡ್ತೀಯಾ? ಏನೇನು ಮಾಡಬೇಕು, ಏನೇನು ಮಾಡಿಸ್ಕೊಬೇಕು ಅಂತ ಇದೆಯೋ ಎಲ್ಲನೂ ಮಾಡಿಸು, ಬಿಡಕ್ಕೆ ಹೋಗ್ಬೇಡ. ತಪ್ಪಲ್ವಾ? ನಾನು ಹಾಗೆ ಮಾಡ್ಬೋದಾ? ನೋಡು ನಕ್ಷತ್ರ, ಅವ್ರಿಗೆ ಹಿಂಸೆ ಕೊಡು, ಕಷ್ಟ ಕೊಡು ಅಂತ ನಾನು ಹೇಳ್ತಿಲ್ಲ. ಅವ್ರಿಗೆ ತಿದ್ದೋದಕ್ಕೆ, ಸರಿ ದಾರಿ ತರೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡು ಅಂತ ಹೇಳ್ತೀನಿ ಅಷ್ಟೇ. ಹೇಗಿದ್ರು ಅವರೇ ನಿನಗೆ ಹೇಳಿದಾರಲ್ವಾ, ನೀನು ಏನು ಹೇಳಿದ್ರು ಕೇಳ್ತೀನಿ ಅಂತ, ಮತ್ತೆ ಯಾಕೆ ಬಿಡ್ತೀಯಾ? ಆದರೆ ಒಂದು ಮಾತು ನಕ್ಷತ್ರ, ನಿನಗೆ ತೊಂದರೆ ಆಗ್ತಿದೆ, ನಿನಗೆ ಅವ್ರು ಕಷ್ಟ ಕೊಡ್ತೀರ ಅಂತ ಒಂದು ಕ್ಲೂ ಸಿಕ್ಕಿದ್ರು ನನಗೆ ಹೇಳಬೇಕು. ಹೇಳಿದ ನೆಕ್ಸ್ಟ್ ಮೂಮೆಂಟೇ ನಾನು ನಿನ್ನನ್ನು ಅಲ್ಲಿ ಬಂದು ಕರ್ಕೊಂಡು ಹೋಗ್ತೀನಿ. ಸರಿ, ನಾನು ಯೋಚನೆ ಮಾಡ್ತೀನಿ ಕಣೋ. ಹುಷಾರು, ಬಾಯ್. ಭೂಪತಿ ಹೇಳಿದ್ದು ನಿಜ. ಚಾನ್ಸ್ ಸಿಕ್ತು ಅಂತ ದೊಡ್ಡವ್ರ ಕೈಲಿ ಮಾಡಿಸ್ಬಾರ್ದು. ಹಾಗಂತ ಸಿಕ್ಕಿರೋ ಅವಕಾಶನೂ ಕಳ್ಕೊಬಾರ್ದು. ಆ ಥರ ಏನಾದರೂ ಮಾಡಿಸ್ತೀನಿ. ಅದರಿಂದ ಒಳ್ಳೆಯದು ಆಗಬೇಕು, ಅವ್ರಿಗೆ ಬುದ್ಧಿನೂ ಬರಬೇಕು. ದ್ರಾಬೇನ್ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಇನ್ನು ಅವಳು ಹೇಳಿದ್ದೆಲ್ಲ ಕೇಳಬೇಕು. ಇದಕ್ಕಿಂತ ಹೇಸ್ಕೇಬೇಕೆ ಈ ಜನ್ಮಕ್ಕೆ? ಬೇರೆ ವಿಧಿ ಇಲ್ವೋ ತುಕಾರಮ್ಮ? ನಮ್ಗೆ ಯಾರು ದುಡ್ಡು ಕೊಟ್ಟಿರೋದು ಅಂತ ಅವಳಿಗೆ ಗೊತ್ತಾಗಬಾರ್ದು ಅಂತಂದರೆ ಈಗ ಅವಳಿಗೆ ಬಗ್ಲೇಬೇಕಾಗತ್ತೆ. ಇದೆಲ್ಲ ಆಗಿದ್ದು ನಿನ್ನಿಂದಲೇ. ನೆಟ್ಟು ಬೀರು ಬೀಗ ಹಾಕೊಂಡ್ ಬಂದಿದ್ರೆ ಇದೆಲ್ಲ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ.
ಸಾಲದು ಅಂತ ಈ ದರಿದ್ರ ಬಾಯಿನಲ್ಲಿ ಯಾವ ವಿಷಯನೂ ನಿಲ್ಲಲ್ಲ. ಅವಳು ಕೇಳಕ್ಕೂ ಮೊದಲೇ ನೀನು ಕತ್ಯ. ಏನು ಮಾಡೋದು, ಗಾಬರಿಗೆಲ್ಲ ಬಂದೋಯ್ತು. ಆ ಭೂಪತಿ ಬೇರೆ ಎಚ್ಚರಿಕೆ ಕೊಟ್ಟು ಹೋಗಿದ್ದಾನೆ. ಇವಳೇನಾದ್ರೂ ಈ ಥರ ಆ ಥರ ನಡೀತಾ ಇದೆ ಅಂದರೆ ನಮ್ಮ ಕತೆ ಅಷ್ಟೇ. ಕಾರ್ಯವಾಸಿ ಕತ್ತೆ ಕಾಲು, ನಮ್ಮ ಪಾಡು ಅದೇ ಇವಾಗ. ಕರ್ಮ ಕರ್ಮ. ಏನಜ್ಜಿ, ಯಾರ್ದೋ ಕಾಲಿಡಿಬೇಕು ಅಂದಂಗಿತ್ತು? ಅದು ಪಕ್ಕದ ಬೀದಿಲಿ ಯಾವುದೋ ಮಟ್ಟದ ಗುರುಗಳು ಬಂದಿಯಾರಂತೆ, ಅದಕ್ಕೆ ಹೋಗಿ ಅವ್ರ ಕಾಲಿಗೆ ಬಿದ್ದಬಾರೋ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಹೌದಾ? ಒಳ್ಳೆ ಕೆಲಸ, ಹೋಗ್ ಬರ್ಲಿ. ದೊಡ್ಡವರ ಆಶೀರ್ವಾದ ಇದ್ರೆ ನಮಗೂ ಒಳ್ಳೇದಲ್ವಾ? ಸರಿ ಸರಿ, ನಾನು ಹೇಳ್ದಂಗೆ ಕೇಳ್ತೀನಿ ಅಂದಿದ್ರಿ, ಮರ್ತಿಲ್ಲ ತಾನೆ? ಮೊಮ್ಮಗಳಿಗೆ ಕೊಟ್ಟ ಮಾತು ಮರೆಯಕ್ಕಾಗುತ್ತಾ? ಏನ್ ಬೇಕಾದ್ರೂ ಮಾಡ್ತೀನಿ. ಅದೇ ಏನ್ ಮಾಡ್ಬೇಕು ಅಂತ ಹೇಳಕ್ ಬಂದೆ. ಏನಾಗಬೇಕು?